ಹಾಯ್ ಫ್ರೆಂಡ್ಸ್, ರೇವತಿ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಉಳಿತಾಯದ ಸ್ವಲ್ಪ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಮನೆಗೆ ಇವತ್ತು ರೇಷನ್ ತಂದಿದ್ವಿ. ನಾವು 2 ತಿಂಗಳಾಗಿತ್ತು ರೇಷನ್ ತರದೆ. ಸ್ವಲ್ಪ ನಾನು ರೇಷನನ್ನು ತರಿಸ್ಕೊಳ್ತಾ ಇದ್ದೆ. ಅದು ಯಾವ ರೀತಿ ತರಿಸ್ಕೊಳ್ತಿದ್ದೆ, ಯಾಕೆ 2 ತಿಂಗಳಿಂದ ನಮ್ಮ ಮನೆಗೆ ರೇಷನ್ ತಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ಸ್ವಲ್ಪ ಉಳಿತಾಯ ಮಾಡುವಂತಹ ಒಂದೆರಡು ಟಿಪ್ಸನ್ನು ಸಹಿತ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಶನಿವಾರದ ದಿನಚರಿ ಹಾಗೆ ಒಂದೆರಡು ಸೇವಿಂಗ್ ಟಿಪ್ಸನ್ನು ಸಹಿತ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಸೇವಿಂಗ್ ಟಿಪ್ಸ್ ಏನು ಅಂತ ನೋಡೋಣ. ನಾವು 2 ತಿಂಗಳಾಗಿತ್ತು ರೇಷನನ್ನು ಒಟ್ಟಿಗೆ ಇಷ್ಟು ತರಿಸಿರಲಿಲ್ಲ. ಯಾಕಂತ ಅಂದರೆ ನಮ್ಮನೆಯವರಿಗೆ ಒಂದು LIC ಮಾಡಿಸಿದ್ವಿ. ಅವರು ಹೇಳಿದರು, ನನಗೆ ಬರೋ ಕಡಿಮೆ ಸಂಬಳದಲ್ಲಿ LIC ಅಮೌಂಟನ್ನು ಕಟ್ಬಿಟ್ಟು ರೇಷನನ್ನು ತರೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ. ಅದಕ್ಕೆ ನಾನು ಏನು ಹೇಳಿದೆ ಅಂದರೆ, ನಿಮಗೆ ಇಂಪಾರ್ಟೆಂಟು LIC ಮಾಡಿಸಿ. ನಾನು ಈ ತಿಂಗಳು ಮತ್ತು ನೆಕ್ಸ್ಟ್ ತಿಂಗಳು ರೇಷನ್ ತರೋದಕ್ಕೆ ನಿಮ್ಗೆ ಹೇಳೋದಿಲ್ಲ. ನಾನು ಸ್ವಲ್ಪ ರೇಷನನ್ನು ತರಿಸ್ಕೊಂಡು ಹೇಗೋ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿದ್ದೆ. ಅವ್ರು ಅದಕ್ಕೆ ಆಯಿತು ಅಂತ ಹೇಳಿಬಿಟ್ಟು 2 ತಿಂಗಳು ರೇಷನ್ ತಂದಿರಲಿಲ್ಲ. ನಾನು ಏನು ಟಿಪ್ಸನ್ನು ಫಾಲೋ ಮಾಡಿಬಿಟ್ಟು ಸ್ವಲ್ಪ ರೇಷನನ್ನು ಮೇಂಟೈನ್ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಈ ಅಂಗಡಿಯವರು ನಾವು ಹಾರ್ಪಿಕ್ ಬರೆದ್ರೆ ಹಾರ್ಲಿಕ್ಸ್ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಈ ಪೌಡ್ರು ಸಹಿತ ನಾವು ಬರೆದಿರಲಿಲ್ಲ, ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಆ ಎಣ್ಣೆ ಸಹಿತ ನಾವು ಅದನ್ನು ಬಳಸಲ್ಲ, ಅದನ್ನು ಸಹಿತ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಲೀಸ್ಟ್ ಬರ್ಕೊಟ್ರೆ ಈ ರೀತಿ ಮಾಡ್ತಾರೆ. ಅದಕ್ಕೆ ನಾನು ಅದನ್ನು ಎಕ್ಸ್ಟ್ರಾ ಎತ್ತಿಟ್ಟೆ. ಫ್ರೆಂಡ್ಸ್, ನಾನು ಯಾವ ರೀತಿ ನಮ್ಮ ಮನೆಯವರು ರೇಷನ್ ತರದಿದ್ರು ನಾನು ಹೇಗೆ ಮೇಂಟೈನ್ ಮಾಡ್ತಿದ್ದೆ, ಏನು ಟಿಪ್ಸನ್ನು ಫಾಲೋ ಮಾಡ್ತಿದ್ದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವೆಲ್ಲ ಹೇಗೆ ಟಿಪ್ಸ್ ಫಾಲೋ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಒಂದು ಬ್ಲೌಸು ಸ್ಟಿಚ್ ಮಾಡುವಾಗ ಒಂದು 50 ರೂಪಾಯಿ ಎಕ್ಸ್ಟ್ರಾ ನಾನು ಪ್ರತಿ ಬ್ಲೌಸು ಅಮೌಂಟ್ ತಗೊಳ್ತಿರುವಾಗ ಈ ಹೋದ ತಿಂಗಳು ಮತ್ತು ಹಿಂದಿನ ತಿಂಗಳಲ್ಲಿ ಏನು ಮಾಡ್ತಿದ್ದೆ ಅಂದರೆ 20-30 ಜಾಸ್ತಿ ಹೇಳ್ತಾ ಇದ್ದೆ. ಅದರಲ್ಲಿ ಬಂದಿರೋವಂಥ ದುಡ್ಡಲ್ಲಿ ನಾನು ಕೆಲವೊಂದು ಐಟಮ್ಸ್ಗಳನ್ನು ತರಿಸ್ಕೊಳ್ತಾ ಇದ್ದೆ. ಮನೆಗೆ ಯಾವ ಐಟಮ್ ಖಾಲಿ ಆಗಿರುತ್ತೆ, ನಮಗೆ ಪೇಟೆ ಹತ್ತಿರ 5 ನಿಮಿಷಕ್ಕೆ ಹೋಗಿ ತರ್ಬೋದು. ಆದ್ದರಿಂದ ನಾನು ಐಟಮ್ಗಳನ್ನು ತರಿಸ್ಕೊಳ್ತಿದ್ದೆ. ಈ ಸಲ ನಮ್ಮ ಮನೆಯವರು LIC ಹೋದ ತಿಂಗಳು ಕಟ್ಟಿರೋದ್ರಿಂದ ಈ ತಿಂಗಳು ರೇಷನ್ ಎಲ್ಲ ಬರೀ ತರ್ತೀನಿ ಅಂತ ಹೇಳಿದರು. ಅದರಲ್ಲೂ ಸಹಿತ ನಾನು ಬರ್ದಿರೋದ್ರಲ್ಲೂ ಸಹಿತ ಕಡಿಮೆ ಮಾಡಿ ತಂದಿದ್ದಾರೆ. ನಾನು ತುಪ್ಪ ಅರ್ಧ kg ಬರ್ತಿದ್ದೆ, ಅವರು 1/4 ಲೀಟ್ರ್ ತಂದಿದ್ದಾರೆ. ಮತ್ತು ತೊಗರಿಬೇಳೆ, ಉದ್ದಿನಬೇಳೆ, ಶೇಂಗಾ ಎಲ್ಲ ನಾನು ಬರೆದಷ್ಟೇ ತಂದಿದ್ದಾರೆ. ಗೋಧಿ ಹಿಟ್ಟು ನಾನು 2 ಪ್ಯಾಕೆಟ್ ಬರ್ತಿದ್ದೆ, ಅವರು 1 ಪ್ಯಾಕೆಟ್ ತಂದಿದ್ದಾರೆ. ಮತ್ತು ಎಣ್ಣೆ 2 ಲೀಟ್ರ್ ಬರ್ದಿದ್ದರೆ ಅವರು 1 ಲೀಟ್ರ್ ತೊಗೊಬಂದಿದ್ದಾರೆ. ಫ್ರೆಂಡ್ಸ್, ಹೀಗೆ ಕಡಿಮೆ ಮಾಡಿದ್ದಾರೆ. ಪರವಾಗಿಲ್ಲ, ನಾನು ಹೇಗೋ ಮೇಂಟೈನ್ ಮಾಡ್ತೀನಿ. ಯಾಕಂದರೆ ನಾನು 1 ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ರೇಷನ್ ಬರೆದಿರ್ತೀನಿ ಆ ಐಟಮು, ಮತ್ತು ನನಗೆ ನೆಕ್ಸ್ಟ್ ತಿಂಗಳಲ್ಲಿ ಸ್ವಲ್ಪ ಯೂಸ್ ಆಗುತ್ತೆ. ಹಾಗೆ ನಾನು ಎಷ್ಟು ಬೇಕೋ ಅಷ್ಟೇ ಅಡುಗೆನ ಮಾಡ್ತೀನಿ. ನೋಡಿ, ಇದು 25 kg ಅಕ್ಕಿ ಪ್ಯಾಕೆಟು ನಮ್ಮ ಮನೆಯವರು ಕೆಲಸಕ್ಕೆ ಹೋಗ್ತಿರಲ್ಲ ಅದೇ ಮಿಲ್ಲಲ್ಲೇ ತಂದಿರೋದು. ಇಲ್ಲಿ ನಮ್ಮನೆ ಎದುರುಗಡೆ ಇದೆಯಲ್ಲ ಸಂತೋಷ್ ರೈಸ್ ಮಿಲ್ಲು, ಅದರಲ್ಲೇ ತಂದಿರೋದು. ಅಲ್ಲಿ ಒಳ್ಳೆ ಅಕ್ಕಿ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇಷ್ಟು ಐಟಮು ನಾವು ಅಂಗಡಿಗೆ ವಾಪಸ್ ಕೊಡೋದು. ಅಂದರೆ ನಾವು ಬರ್ದಿರೋದೇ ಒಂದಾದರೆ ಅವ್ರು ಕೊಟ್ಟಿರೋದೇ ಒಂದು. ಫ್ರೆಂಡ್ಸ್, ಹೋದ ವರ್ಷ ನಮ್ಮ ಊರಿನ ಜಾತ್ರೆ ಇತ್ತು. ಆಗ ನಾನು ರೇಷನ್ ಏನೇನು ಬೇಕು ಹೇಳು, ಪಟ್ಟಿ ಮಾಡಿಕೊಡು ಅಂತ ಹೇಳಿದರು. ಆಗ ನಾನು ರೇಷನ್ ಎಲ್ಲ ಸ್ವಲ್ಪ ಜಾಸ್ತಿನೇ ತರಿಸಿದ್ದೆ. ಜಾತ್ರೆ ನಂತರ ಸ್ವಲ್ಪ ನಾನು 3-4 ತಿಂಗಳು ಅದೇ ರೇಷನಲ್ಲೇ ಮೇಂಟೈನ್ ಮಾಡಿದ್ದೆ. ಎಕ್ಸ್ಟ್ರಾ ರೇಷನ್ ತರಿಸಿರಲಿಲ್ಲ. ಅಕ್ಕಿ ಒಂದು ಎಕ್ಸ್ಟ್ರಾ ತರಿಸ್ಕೊಳ್ತಿದ್ವಿ. ನಮಗಿದು 25 kg ಅಕ್ಕಿ ಕರೆಕ್ಟಾಗಿ 2.5 ತಿಂಗಳು ಮಾಡ್ತೀವಿ. ಫ್ರೆಂಡ್ಸ್, ತುಂಬ ರೇಷನ್ಗಳನ್ನು ಬರೆಯೋದು, ಡಬ್ಬಿಯಲ್ಲಿ ಇಟ್ಕೊಂಡು ಹುಳ ಮಾಡೋದು, ಆ ರೀತಿಯೆಲ್ಲ ನಂಗೆ ಇಷ್ಟ ಇಲ್ಲ. ಎಷ್ಟು ಬೇಕೋ ಅಷ್ಟನ್ನು ತರಿಸ್ಬಿಟ್ಟು ನಾನು ಅಡುಗೆ ಮಾಡ್ತೀನಿ. ಊಟ ಅಡುಗೆಯಲ್ಲಿ ನಾವು ಎಷ್ಟು ಬೇಕೋ ಧಾರಾಳವಾಗಿ ಎಷ್ಟು ಬೇಕಾದರೂ ಊಟ ಮಾಡಿ ಒಳ್ಳೆ ಹೆಲ್ತ್ ಫುಡ್ಡನ್ನೇ ತಗೋಬೇಕು. ಆದರೆ ವೇಸ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ. ಫ್ರೆಂಡ್ಸ್, ಈಗ ನೋಡಿ, ನಾವು ಇಷ್ಟು ತರಿಸಿದ್ದೀವಿ. ಇನ್ನೇನಾದರೂ ಎಕ್ಸ್ಟ್ರಾ ಬೇಕಿದ್ದರೆ ನಾವು ತರಿಸ್ಕೊಳ್ತೀವಿ ಅಂಗಡಿಯಲ್ಲಿ. ಅಂದರೆ ನಾನು ಪ್ರತಿ ಬುಧವಾರ ನಮ್ಮೂರಲ್ಲಿ ಸಂತೆ ಇರೋದ್ರಿಂದ ಸಂತೆಗೆ ಹೋಗ್ತೀನಿ. ಅಲ್ಲಿ ನಾನು ಕಾಳುಗಳು ಸ್ವಲ್ಪ ಜಾಸ್ತಿ ದಿವಸ ಇಟ್ಟಾಗ ಹುಳ ಬರುತ್ತಲ್ವ, ಅದಕ್ಕಾಗಿ ನಾನು ಕಾಳುಗಳು ಬೇಕಾಗಿದ್ದು ಒಣಮೆಣಸು ಮತ್ತು ಹುಣಸೆಹಣ್ಣು ನನಗೆ ಬಟ್ಟೆ ಹೊಲಿಸೋವಂಥ ಕಸ್ಟಮರೇ ಹಳ್ಳಿಯವರು ತಂದು ಕೊಡ್ತಾರೆ. ಮೆಣಸನ್ನು ನಾನು ಸಂತೆಯಲ್ಲೇ ತಗೊಳ್ತೀನಿ. ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಕೆಲವು ರೇಷನ್ಗಳನ್ನು ನಾನು ಸಂತೆಯಲ್ಲಿ ತರ್ತೀನಿ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಹೇಳಿ. ಮತ್ತು ತುಂಬ ಈಗ ನನ್ನ ದೊಡ್ಡ ಮಗ ಶಿವಮೊಗ್ಗದಲ್ಲಿ ಓದ್ತಾ ಇರೋದ್ರಿಂದ ನಾವು 3 ಜನ ಇರೋದ್ರಿಂದ ಅಷ್ಟೊಂದು ನಮಗೆ ರೇಷನ್ ತಂದಿಟ್ಕೊಂಡ್ರು ಹುಳ ಬಂದು ಹಾಳಾಗುತ್ತೆ. ಹಾಗಾಗಿ ನಾವು ಎಷ್ಟು ಬೇಕೋ ಅಷ್ಟು ತರ್ತೀವಿ. ಫ್ರೆಂಡ್ಸ್, ಅಕ್ಕಿ ಮತ್ತು ಇಷ್ಟು ರೇಷನಿಗೂ ಸೇರಿ 4,000 ಅಂತೂ ಆಗಿದೆ. ಹಾಗಾಗಿ ನಾವು ಎಷ್ಟು ಬೇಕೋ ಅಷ್ಟೇ ರೇಷನನ್ನು ತರಿಸ್ಬಿಟ್ಟು ಸೇವಿಂಗ್ಸ್ ಮಾಡ್ತೀವಿ. ನೋಡಿ, ಅಡುಗೆ ಮನೆಯಲ್ಲಿ ಈ ರೀತಿ ನೀವು ಉಳಿಸ್ಬೋದು.
ಮತ್ತು ನಾನು ಇಷ್ಟು ಐಟಮ್ ಅಂದರೆ ಹುಳ ಬರೋವಂಥದ್ದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಫ್ರೆಂಡ್ಸ್. ಮತ್ತು ನಾನು ಮನೇಲೇ ಟೈಲರಿಂಗ್ ಮಾಡ್ತೀನಿ, ಅದರಿಂದನೂ ಸಹಿತ ಯಾವ ರೀತಿ ಸೇವಿಂಗ್ಸ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ನೀವೆಲ್ಲ ಯಾವ ರೀತಿ ಅಡುಗೆ ಮನೆ ರೇಷನಲ್ಲೂ ಸಹಿತ ಸೇವಿಂಗ್ಸ್ ಮಾಡ್ತೀರಾ ಅಂತ ನನಗೆ ಹೇಳಿ ಫ್ರೆಂಡ್ಸ್. ನಾವು ದಿನನಿತ್ಯ ಊಟ ತಿಂಡಿ ಮಾಡೋದ್ರಲ್ಲಿ ಕಡಿಮೆ ಮಾಡಿಕೊಂಡು ಆರೋಗ್ಯನ ಹಾಳು ಮಾಡ್ಕೊಬಾರ್ದು. ನಮಗೆ ಆರೋಗ್ಯಕ್ಕೆ ಎಷ್ಟು ಬೇಕೋ ಊಟ ತಿಂಡಿ ಮಾಡೋದಕ್ಕೆ ಅಷ್ಟನ್ನು ನಾವು ಖರ್ಚು ಮಾಡಲೇಬೇಕು. ಆದರೆ ವೇಸ್ಟ್ ಮಾಡಬೇಡಿ. ನಾವು ತುಂಬ ಸಾಂಬಾರು ಮಾಡೋದು, ಅದನ್ನು ಬಿಸಾಡೋದು, ಮತ್ತು ನಾಳೆ ಮತ್ತೆ ಹೊಸದಾಗಿ ಸಾಂಬಾರು ಮಾಡೋದು, ಈ ರೀತಿ ಎಲ್ಲ ಮಾಡಬೇಡಿ. ನಾವು ಸಾಂಬಾರು ನಾನು 3 ಜನಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ತೀನಿ. ಅದರಲ್ಲೂ ಮಿಕ್ಕಿದ್ರೆ ನಾನು ಚೆನ್ನಾಗಿ ಬಿಸಿ ಮಾಡಿ ಮತ್ತೆ ಮರುದಿನಕ್ಕೆ ಉಪಯೋಗಿಸ್ತೀವಿ. ಯಾಕೆ ವೇಸ್ಟ್ ಮಾಡಬೇಕಲ್ವಾ? ನಾವು ವೇಸ್ಟ್ ಮಾಡೋವಂಥ ಫುಡ್ಡು ಊಟಕ್ಕಿಲ್ಲದೆ ಇರೋವಂಥವ್ರಿಗಾದ್ರೂ ಸಹಿತ ಅವರಿಗೆ ಎಷ್ಟು ಅನಿವಾರ್ಯ ಇರುತ್ತೆ ಫ್ರೆಂಡ್ಸ್. ನಮ್ಮ ಮನೆಗೆ ದಿನ ಒಬ್ಬರು ಊಟ ಕೇಳಿ ಬರ್ತಾರೆ. ನಾನು ಯಾವತ್ತಾದರೂ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ದಿನ ಅವರಿಗೆ ಅಂತಲೇ ಎಕ್ಸ್ಟ್ರಾ ಮಾಡ್ತೀನಿ, ಒಂದೊಂದು ದಿವಸ ಉಳಿಯೋದಿಲ್ಲ, ಅವಾಗ ಹೇಳ್ತೀನಿ. ಈ ರೀತಿ ನಾವು ಒಬ್ಬರಿಗೆ ಕೊಟ್ಟಾದರೂ ಇದು ಮಾಡಬೇಕು, ಬಿಟ್ಟರೆ ವೇಸ್ಟ್ ಮಾಡಿ ಹಾಳು ಮಾಡೋದು ನನಗೆ ಇಷ್ಟ ಇಲ್ಲ. ಬೇಕಿದ್ದರೆ ಹಸುವಲ್ಲಿ ಇರೋರಿಗೆ ನೀವು ಊಟ ಕೊಡಿ, ಆದರೆ ಅದನ್ನು ಹಾಗೆ ಬಿಸಾಡಿದ್ರೆ ಅದು ಒಬ್ಬರು ತಿಂದಂಗೂ ಅಲ್ಲ, ನಾವು ತಿಂದಂಗೆ ಅಲ್ವಲ್ಲ. ಆ ರೀತಿ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಅಡುಗೆ ಮನೆಯಲ್ಲೂ ಸಹಿತ ಈ ರೀತಿ ಉಳಿಸ್ಬೋದು. ಹಾಗೆ ನಾನು ಮನೆಯಲ್ಲೇ ಟೈಲರಿಂಗ್ ಮಾಡ್ತೀನಿ ಫ್ರೆಂಡ್ಸ್. ನಾನು ತುಂಬ ವರ್ಷದ ಹಿಂದೆಯೇ ನನಗೆ ತುಂಬ ಜನ, ನೀನು ಇಷ್ಟೊಂದು ಚೆನ್ನಾಗಿ ಬಟ್ಟೆ ಹೊಲಿತೀಯ, ಶಾಪ್ ಮಾಡು ಅಂತೇಳಿ ನನಗೆ ತುಂಬ ಜನ ಹೇಳಿದ್ರು. ಆದರೆ ಸ್ವಂತ ಮನೇಲಿದ್ದರೆ ಶಾಪ್ ಮಾಡೋದಕ್ಕೇನು ಕಷ್ಟ ಆಗೋಲ್ಲ. ಆದರೆ ನಾವಿರೋದು ಬಾಡಿಗೆ ಮನೇಲಿ. ಬಾಡಿಗೆ ಮನೆಗೆ ಈಗ 5,000 ಬಾಡಿಗೆ ಎಕ್ಸ್ಟ್ರಾ, ಮತ್ತು ನಾವು ಅಂಗಡಿ ಮಾಡಿದ್ರೆ ಅದಕ್ಕೂ ಬಾಡಿಗೆ ಅಂತ ಹೇಳಿಬಿಟ್ಟು ತಿಂಗಳಿಗೆ 7,000 ರೂಪಾಯಿ 8,000 ರೂಪಾಯಿ ಬರೀ ಬಾಡಿಗೆಗೆ ಹೋದರೆ ನಾವು ಸೇವಿಂಗ್ಸ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನನಗೆ ಮನೆಯಲ್ಲೇ ತುಂಬ ಬಟ್ಟೆಗಳು ಬರೋದ್ರಿಂದ, ನಾನು ಫ್ರೀ ಇಲ್ಲದೇ ಹೊಲಿಯೋದ್ರಿಂದನೂ ನಾನು ಮನೆಯಲ್ಲೇ ಟೈಲರಿಂಗ್ ಮಾಡ್ತೀನಿ. ಯಾಕಂದರೆ ಶಾಪ್ ಬಾಡಿಗೆ ಸಹಿತ ಉಳಿಯುತ್ತಲ್ವ, ಶಾಪ್ ಬಾಡಿಗೆನೇ ನಾವು ಸೇವಿಂಗ್ಸ್ ಆಗಿ ಇಟ್ಕೋಬೋದಲ್ವ ಅಂತೇಳ್ಬಿಟ್ಟು ನಾನು ಈ ರೀತಿ ಐಡಿಯಾ ಮಾಡಿದ್ದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಇವಾಗ ತುಂಬಾ ನನಗೆ ಅದು ಉಪಯೋಗ ಆಗಿದೆ. ಹಾಗಾಗಿ ನಾನು ಹೇಳ್ತೀನಿ, ಮನೆಗೆ ತುಂಬ ಚೆನ್ನಾಗಿ ನಿಮಗೆ ಬಟ್ಟೆ ಬರ್ತಾ ಇದ್ದರೆ ನೀವು ಮನೇಲೇ ಸ್ಟಿಚ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ನಾವು ಮನೆ ಕೆಲಸ ಮಾಡಿಕೊಂಡು ನಾವು ಮನೆ ಕೆಲಸನ ಮಾಡಿಕೊಂಡು ಸಹಿತ ನಾವು ಟೈಲರಿಂಗ್ ಮಾಡ್ಬೋದು ಫ್ರೆಂಡ್ಸ್. ಈಗ ನೋಡಿ, ನನಗೆ ಫಸ್ಟಿಂದ ಅನಿಸಿರೋದೇನು ಅಂದರೆ, ಈಗ ಒಂದು ಟೈಲರ್ ಶಾಪೇ ಮಾಡಿದ್ದೀರಾ ನೀವು ಪೇಟೆಯಲ್ಲಿ ಅಂತ ಅಂದರೆ, ತುಂಬ ದೂರದಲ್ಲಿ ಮನೆ ಇತ್ತು, ಅಲ್ಲಿ ಹಳ್ಳಿ ಮತ್ತು ಮನೆಗಳು ಕಮ್ಮಿ ಇದ್ದಾವೆ ಅಂದರೆ ನೀವು ಶಾಪ್ ಮಾಡಿನೇ ಕೆಲಸ ಮಾಡಬೇಕು. ಇಲ್ಲ ಅಂತಂದರೆ ಬಟ್ಟೆಗಳು ಬರೋದಿಲ್ಲ. ಇಲ್ಲ ಪೇಟೆ ಹತ್ರ ಇದ್ದೀವಿ ನಾವು, ತುಂಬ ಮನೆಗಳಿದೆ ಅಂತಂದರೆ ನೀವು ಆರಾಮಾಗಿ ಮನೇಲೇ ಸ್ಟಿಚ್ ಮಾಡ್ಬೋದು ಅಂತ ಹೇಳ್ತೀನಿ. ಯಾಕಂದರೆ ಒಂದು ಒಳ್ಳೆ ಕೆಲಸ ಅಂದರೆ ಮಕ್ಕಳ ಎಜುಕೇಷನ್ ನೋಡ್ಕೊಬೋದು ನಾವು ಮನೇಲಿ. ಟೈಮ್ ಕರೆಕ್ಟಾಗಿ ಅಡುಗೆ ಕೆಲಸಗಳನ್ನು ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಆದರೆ ಸೋಮಾರಿತನನ ಬೆಳೆಸ್ಕೊಳ್ಳೋಕೆ ಹೋಗಬಾರ್ದು, ಮನೇಲಿ ಕೆಲಸ ಮಾಡ್ತೀವಿ ಅಂತ ಫ್ರೆಂಡ್ಸ್. ನಾನು ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ಅಮೌಂಟನ್ನು ಸೇವ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವೆಲ್ಲ ಮನೇಲಿ ಸ್ಟಿಚ್ ಮಾಡೋರು ನನಗೆ ಹೇಳಿ ಫ್ರೆಂಡ್ಸ್. ನಾನೀಗ ಕಟ್ಟಿಂಗ್ ಮಾಡೋದಕ್ಕೆ ಸಂಜೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ಈ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ನೀವೆಲ್ಲ ಹೇಗೆ ಮನಿ ಸೇವಿಂಗ್ಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಹೇಳಿ. ನೋಡಿ ಫ್ರೆಂಡ್ಸ್, ಈಗ ನಾನು ಮತ್ತೊಂದು ನನಗೆ ಸೇವಿಂಗ್ಸಲ್ಲಿ ಅರ್ಥ ಆಗಿರೋದು, ನಾವೀಗ ಒಂದು ಶಾಪೇ ಮಾಡಿದ್ವಿ ಅಂದರೆ ಪ್ರತಿನಿತ್ಯ ನಾವು ಈಗ ಶಾಪಿಗೆ ಹೋಗ್ತಾ ಇದ್ದೀವಿ ಅಂದರೆ ಪ್ರತಿನಿತ್ಯ ಒಂದು ಒಳ್ಳೆ ಬಟ್ಟೆನೇ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ನಾನು ತುಂಬ ಜನ ನೋಡಿದ್ದೀನಿ, ಶಾಪಿಗೆ ಹೋಗೋರಿಗೆಲ್ಲ ತುಂಬ ಬಟ್ಟೆಗಳು ಬೇಕಾಗತ್ತೆ. ಆದರೆ ನಾನು ಮನೆಯಲ್ಲೇ ಸ್ಟಿಚ್ ಮಾಡೋದ್ರಿಂದ ಏನೂ ಪರವಾಗಿಲ್ಲ, ನಾವು ಮನೆಯಲ್ಲಿ ಇರೋವಂಥ ಡ್ರೆಸ್ಸಲ್ಲೇ ಆರಾಮಾಗಿ ಇರ್ಬೋದು ಅಂತ ಅಂದ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಮನೆಯಲ್ಲೇ ಈ ರೀತಿ ಎಲ್ಲ ಸ್ಟಿಚ್ ಮಾಡಿಬಿಟ್ಟು ಈಗ ನಾನು ಒಳ್ಳೊಳ್ಳೆ ಮಿಷನ್ ಆಗಿರ್ಬೋದು, ನನ್ನ ಏನು ಬೇಕು ಗೋಲ್ಡ್ ಆಗಿರ್ಬೋದು, ಸೇವಿಂಗ್ಸ್ ಆಗಿರ್ಬೋದು ಮಾಡಿದ್ದೀನಿ. ಮನೇಲಿ ಸ್ಟಿಚ್ ಮಾಡೋದಕ್ಕೆ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡಿ, ಇದರಿಂದನೂ ಸಹಿತ ನಿಮಗೆ ಉಳಿತಾಯ ಆಗೇ ಆಗುತ್ತೆ. ನೀವು ಬಾಡಿಗೆ ಮನೆಯಲ್ಲೇ ಇದ್ರಿ ಅಂತ ಅಂದರೆ ಅಂಗಡಿ ಬಾಡಿಗೆ, ಮನೆ ಬಾಡಿಗೆ ಅಂತೇಳಿ ತುಂಬ ವೇಸ್ಟ್ ಖರ್ಚಾಗುತ್ತೆ. ನೀವು ಪೇಟೆ ಹತ್ರ ಒಂದು ಮನೆ ಮಾಡಿದರೆ ನಿಮಗೆ ಅಂಗಡಿ ಮತ್ತು ಮನೆ ಎರಡು ಒಟ್ಟಿಗೆ ಆಗುತ್ತೆ ಫ್ರೆಂಡ್ಸ್. ನಾನು ನೋಡಿ 6 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಬಂದುಬಿಟ್ಟು ನಾನು ಪ್ರತಿ ಶನಿವಾರ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀನಿ. ಶುಕ್ರವಾರ ಮಾರಿಕಾಂಬಾ ಟೆಂಪಲಿಗೆ ಹೋಗ್ತೀನಿ. ನಾವು ಇಷ್ಟು ಕೆಲಸ ಮಾಡಿದ್ರೂ ನಮಗೆ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗಬೇಕು ಅಂತಂದರೆ ಒಂದು ಭಜನೆ ಆಗಿರ್ಬೋದು, ದೇವಸ್ಥಾನಕ್ಕಾಗಿರ್ಬೋದು ಬಂದರೆ ಒಂದು ನೆಮ್ಮದಿ ಸಿಗತ್ತೆ ಅಂತ ಹೇಳ್ತೀನಿ. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ಪ್ರತಿ ಶನಿವಾರ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್. ನಾನು ಇಷ್ಟೆಲ್ಲ ನನ್ನ ಸಕ್ಸಸ್ಸಿಗೆ ಕಾರಣ ನಮ್ಮ ಸ್ವಾಮಿ ದೇವರು ಅಂತ ಹೇಳ್ಬೋದು.
ಫ್ರೆಂಡ್ಸ್, ಫಸ್ಟಿಗೆಲ್ಲ ನಾನು ದೇವಸ್ಥಾನಕ್ಕೆ ಬಂದಾಗ ತುಂಬ ಬೇಜಾರಲ್ಲಿ ಇರ್ತಿದ್ದೆ. ನಮಗೆ ತುಂಬ ಕಷ್ಟ ಅಂತ ಅಂದ್ಕೊಳ್ತಿದ್ದೆ. ಹತ್ತಿದ್ದೀನಿ ಎಷ್ಟೋ ಸತಿ ದೇವಸ್ಥಾನದಲ್ಲಿ. ಆದರೆ ಆ ದೇವರು ಈಗ ಎಷ್ಟೋ ನಮಗೆ ಒಳ್ಳೇದು ಮಾಡಿದ್ದಾನೆ ಅಂತ ಹೇಳ್ಬೋದು. ಅಷ್ಟು ನನಗೆ ಒಳ್ಳೇದಾಗ್ತಾನೆ ಇದೆ. ಅಷ್ಟು ಪವರ್ಫುಲ್ ಇದೆ ಈ ದೇವಸ್ಥಾನ. ರಾಜರ ಕಾಲದ ದೇವಸ್ಥಾನ, ಕೋಟೆ ಆಂಜನೇಯ ಸ್ವಾಮಿ ಅಂದ್ಬಿಟ್ಟು ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಫ್ರೆಂಡ್ಸ್, ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೀಗೇ ನನ್ನ ಡೈಲಿ ವೀಡಿಯೋಸು ಲಾಗ್ ಎಲ್ಲ ಬರ್ತಾ ಹೋಗುತ್ತೆ. ನೋಡಿ, ಕತ್ಲಾಗಿತ್ತು. ನಾವು ಭಜನೆ ಎಲ್ಲ ಮುಗಿಸ್ಬಿಟ್ಟು 7:30 ಆಗಿತ್ತು. ಬಂದುಬಿಟ್ಟು ವೀಡಿಯೋ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡ್ತಿದ್ದೀನಿ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ, ಲೈಕ್, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್ ಅಂತ ಹೇಳ್ತೀನಿ. ಸೇವಿಂಗ್ಸ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.